ನಮಸ್ಕಾರ. ಈ ಆಳವಾದ ಚರ್ಚೆಗೆ ಸ್ವಾಗತ. ಆ, ಇವತ್ತು ನಾವು ತಗೊಂಡಿರೋ ವಿಷಯ ಇದೆಯಲ್ಲ, ಹೌದು, ಇದೊಂದು ರೀತಿ ನಮ್ಮ ಇಡೀ ಸಿಸ್ಟಮ್ ಅನ್ನೇ ಪ್ರಶ್ನೆ ಮಾಡ್ತಿರೋ ಟಾಪಿಕ್. ಖಂಡಿತ. ಇವತ್ತು ನಾವು ದ ಟ್ರೇಡಿಂಗ್ ಜಾಬ್ ಬ್ಲಾಗ್ನಲ್ಲಿ ಪಬ್ಲಿಷ್ ಆಗಿರೋ ಒಂದು ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದರ ಹೆಸರು ದಿ ಎಂಡ್ ಆಫ್ ದ ಕೀಬೋರ್ಡ್ ವಾರಿಯರ್ ಬಿಯಾಂಡ್ ದಿ ಸ್ಕ್ರೀನ್ ಎರಾ. ಎಕ್ಸಾಕ್ಟ್ಲಿ. ಇದು 2026ರ ಗ್ಲೋಬಲ್ ಎಕನಾಮಿಯಲ್ಲಿ ಆಗ್ತಿರೋ ಒಂದು ಬೃಹತ್ ಸ್ಟ್ರಕ್ಚರಲ್ ಚೇಂಜ್ ಬಗ್ಗೆ ಮಾತಾಡುತ್ತೆ. ಕರೆಕ್ಟ್. ಅಂದ್ರೆ ಸದಾ ಸ್ಕ್ರೀನ್ಗಳ ಮುಂದೆ ಕೂತ್ ಕೆಲಸ ಮಾಡೋ ಯುಗ ನಿಜಕ್ಕೂ ಎಂಡ್ ಆಗ್ತಿದೆಯಾ ಅನ್ನೋದು ಇವತ್ತಿನ ನಮ್ಮ ಈ ಡೀಪ್ ಡೈವ್ನ ಮುಖ್ಯ ಉದ್ದೇಶ. ಈ ಚರ್ಚೆ ತಮ್ಮ ಕೆರಿಯರ್ ಬಗ್ಗೆ ಅಥವಾ ಫ್ಯೂಚರ್ ಬಗ್ಗೆ ಯೋಚಿಸ್ತಿರೋ ಪ್ರತಿಯೊಬ್ಬರಿಗೂ ತುಂಬಾನೇ ಇಂಪಾರ್ಟೆಂಟ್. ಹೌದು. ಯಾಕಂದ್ರೆ ಕಳೆದ ಒಂದು 20-30 ವರ್ಷಗಳಿಂದ ನಮ್ಮೆಲ್ಲರ ತಲೆಯಲ್ಲಿ ಒಂದೇ ಮಂತ್ರ ಇದ್ದಿದ್ದು, ಕೋಡಿಂಗ್ ಕಲೀರಿ, ಒಂದು ಡೆಸ್ಕ್ ಜಾಬ್ ತಗೊಳ್ಳಿ, ಲೈಫ್ ಸೆಟಲ್ ಅಂತ. ಹೌದೌದು, ಸೇಫ್ ಆಗಿರ್ಬೋದು ಅಂತ. ಅಂದ್ರೆ ಎಐ ಈ ಇಡೀ ಸಿಸ್ಟಮ್ ಅನ್ನ ಹೇಗೆ ಬುಡಮೇಲು ಮಾಡ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಎಕ್ಸಾಕ್ಟ್ಲಿ. ನಮ್ಮ ಕೇಳುಗರಿಗೆ ಕೇವಲ ಇನ್ಫಾರ್ಮೇಷನ್ ಓವರ್ಲೋಡ್ ಮಾಡೋದಲ್ಲ, ಭವಿಷ್ಯದ ಉದ್ಯೋಗ ಮಾರುಕಟ್ಟೆಯಲ್ಲಿ ಹೇಗೆ ಸೇಫ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಕೊಡೋದು ನಮ್ಮ ಮಿಷನ್. ಹೌದು, ಬನ್ನಿ ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಸರಿ, ಆರ್ಟಿಕಲ್ ಓದುವಾಗ ನನಗೆ ಒಂದು ವಿಷಯ ನೋಡಿ ಸ್ವಲ್ಪ ಆತಂಕನೂ ಆಯಿತು. ಅದೇನು? 99% ಜಾಬ್ಸ್ ಬಗ್ಗೆ ಅಲ್ವಾ? ಹೌದು. ಕೇವಲ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮಾಡೋ 99% ಕೆಲಸಗಳು ಈಗ ಡೇಂಜರಲ್ಲಿವೆ ಅಂತ ಆ ಲೇಖನದಲ್ಲಿ ಹೇಳಿದ್ದಾರೆ. ಇದು ಕೇಳೋಕೆ ಶಾಕಿಂಗ್ ಅನ್ಸಿದ್ರು ಇದನ್ನ ನಾವು ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡ್ಬೇಕು. ಅಂದ್ರೆ ಎಸಿ ರೂಮಲ್ಲಿ ಕೂತು ಕೀಬೋರ್ಡ್ ಕುಟ್ಟೋ ಕೆಲಸನೇ. ಹೌದು, ಅದೇ ಸೇಫ್ ಅನ್ಕೊಂಡಿದ್ವಿ ನಾವು. ಹೌದು. ಆದರೆ ಡಿಜಿಟಲ್ ಸೇಫ್ಟಿ ಅನ್ನೋದು ಒಂದು ಭ್ರಮೆ ಅಂತ ಲೇಖಕರು ಹೇಳ್ತಿದ್ದಾರೆ. ಇದರ ಹಿಂದಿನ ಲಾಜಿಕ್ ಏನು? ನೋಡಿ, ನಾವು ಎಐ ಅಂದ ತಕ್ಷಣ ಸಿನಿಮಾಗಳಲ್ಲಿ ಬರೋ ರೋಬೋಟ್ಗಳು ಅಂತ ಅನ್ಕೊಳ್ತೀವಿ. ಟರ್ಮಿನೇಟರ್ ತರ. ಹೌದು, ಆದ್ರೆ ರಿಯಾಲಿಟಿ ಅದಲ್ಲ. ಇಲ್ಲಿ ಎಐ ಅಂದ್ರೆ ಅತಿ ವೇಗದ ಡಿಜಿಟಲ್ ವರ್ಕರ್ಸ್. ಓಕೆ. ಯಾವುದೇ ಒಂದು ಕೆಲಸ, ಅದು ಕೋಡಿಂಗ್ ಆಗಿರ್ಲಿ, ಡೇಟಾ ಅನಾಲಿಸಿಸ್ ಆಗಿರ್ಲಿ, ಅಥವಾ ಲೀಗಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದೇ ಆಗಿರ್ಲಿ. ಹೌದು. ಇವೆಲ್ಲ ಕೇವಲ ವೈಫೈ ಮೂಲಕ ನಡೆಯೋದಾದ್ರೆ ಈಗ ಆ ಕೆಲ್ಸಗಳನ್ನ ಅಲ್ಗಾರಿಥಮ್ಸ್ಗಳೇ ಮಾಡ್ತಿವೆ. ಅದು ಕೂಡ ಯಾವುದೇ ಸಂಬಳ ಇಲ್ಲದೆ, ದಿನದ 24 ಗಂಟೆ ವಾರದ 7 ದಿನ ಕಂಟಿನ್ಯೂಸ್ ಆಗಿ. ಎಕ್ಸಾಕ್ಟ್ಲಿ. ಅವುಗಳಿಗೆ ರಜೆ ಬೇಡ, ಸುಸ್ತಾಗಲ್ಲ, ಕೇವಲ ಕರೆಂಟ್ ಮತ್ತು ಸರ್ವರ್ ಖರ್ಚು ಮಾತ್ರ. ಇದು ಡಿಜಿಟಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಎಚ್ಚರಿಕೆ ಗಂಟೆ ಅಲ್ವಾ? ಖಂಡಿತ. ವರ್ಷಗಟ್ಲೆ ಓದಿ ಸಾಲ ಮಾಡಿ ಡಿಗ್ರಿ ತಗೊಂಡವರು ಈ ಫ್ರೀಯಾಗಿ ಕೆಲಸ ಮಾಡೋ ಅಲ್ಗಾರಿಥಮ್ಸ್ಗಳ ಜೊತೆ ಹೇಗೆ ಕಾಂಪೀಟ್ ಮಾಡ್ತಾರೆ? ಅದೇ, ಕೀಬೋರ್ಡ್ ಮೇಲಿನ ಬೆರಳುಗಳ ಸ್ಪೀಡ್ ಇಟ್ಕೊಂಡು ಇನ್ಮುಂದೆ ಸರ್ವೈವ್ ಆಗೋಕೆ ಚಾನ್ಸೇ ಇಲ್ಲ. ಕೀಬೋರ್ಡ್ ವಾರಿಯರ್ಗಳ ಕಾಲ ಮುಗಿತು. ನಿಜ. ಆದ್ರೆ ಲೇಖನ ಬರೀ ನೆಗೆಟಿವ್ ಆಗಿ ಮಾತಾಡಲ್ಲ. ಇಲ್ಲಿಯೇ ಇದಕ್ಕೊಂದು ಅದ್ಭುತವಾದ ಟ್ವಿಸ್ಟ್ ಇದೆ. ಹೌದು, ಇಲ್ಲಿಯೇ ಇದು ನಿಜವಾಗಿಯೂ ಇಂಟ್ರೆಸ್ಟಿಂಗ್ ಆಗೋದು. ಹೌದು. ಡಿಜಿಟಲ್ ವರ್ಲ್ಡ್ ಅಲ್ಲಿ ಎಐ ಫಾಸ್ಟಾಗಿ ಬೆಳೀತಿರ್ಬೋದು. ಆದರೆ ಫಿಸಿಕಲ್ ವರ್ಲ್ಡ್ ಅಂದ್ರೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ಅದರ ಮಿತಿಗಳು ಎಷ್ಟಿವೆ ಅನ್ನೋದು ತುಂಬಾ ಆಸಕ್ತಿದಾಯಕ. ಲೇಖನದಲ್ಲಿ ಕೊಟ್ಟಿರೋ ಆ ಪೈಪ್ ಉದಾಹರಣೆ. ಹೌದು ಅದೇ. ಎಐ ಕೇವಲ 3 ಸೆಕೆಂಡ್ಗಳಲ್ಲಿ ಲಕ್ಷಾಂತರ ಸಾಲುಗಳ ನಿಖರವಾದ ಕೋಡ್ ಬರಿಬೋದು. ಆದ್ರೆ ಅಡುಗೆ ಮನೆಯಲ್ಲಿ ಸೋರ್ತಿರೋ ಆ ಒಂದು ಸಣ್ಣ ಪೈಪನ್ನ ಸರಿಪಡಿಸೋಕೆ ಅದಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಈ ಒಂದು ಸಿಂಪಲ್ ಕಂಪ್ಯಾರಿಸನ್ ಎಷ್ಟೊಂದು ಕ್ಲಿಯರ್ ಆಗಿ ಡಿಫ್ರೆನ್ಸ್ ತೋರಿಸುತ್ತೆ ಅಲ್ವಾ? ಖಂಡಿತ. ಎಐಗೆ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ. ಆದರೆ ಒಂದು ಹೊಸ ಸ್ಮಾರ್ಟ್ ಹೋಮ್ಗೆ ಗೋಡೆ ಒಳಗೆ ವೈರಿಂಗ್ ಮಾಡೋಕ್ಕಾಗಲ್ಲ. ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ಗೆ ಮಣ್ಣಿನ ಸ್ವರೂಪ ನೋಡಿ ಕಾಂಕ್ರೀಟ್ ಫೌಂಡೇಶನ್ ಹಾಕೋಕ್ಕಾಗಲ್ಲ. ಅಲ್ಲಿ ಪ್ರತಿಯೊಂದು ಸಿಚುವೇಶನ್ ಕೂಡ ಬೇರೆ ಬೇರೆ ಇರುತ್ತೆ. ಹೌದು. ಲೇಖನದಲ್ಲಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ಆ ಕಂಬೈನ್ ಹಾರ್ವೆಸ್ಟರ್ ಬಗ್ಗೆ. ಆ ಕೆಸರು ಗದ್ದೆ ಉದಾಹರಣೆ. ಹೌದು. ಕೃಷಿ ಭೂಮಿಯಲ್ಲಿ ಮಳೆಯಾಗಿ ಕೆಸರು ತುಂಬಿರೋ ಜಾಗದ ಮಧ್ಯೆ ಆ ದೊಡ್ಡ ಯಂತ್ರ ಕೆಟ್ಟು ನಿಂತಿನೇ ಅನ್ಕೊಳ್ಳಿ. ಅಲ್ಲಿ ವೈಫೈ ಕೂಡ ಸಿಗಲ್ಲ. ಕರೆಕ್ಟ್. ಸ್ಕ್ರೀನ್ ಮೇಲೆ ಕಾಣೋ ಆಲ್ಗೊರಿದಮ್ ಬಂದು ಟೂಲ್ಸ್ ಹಿಡಿದು ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇಂಜಿನ್ ಸೌಂಡ್ ಕೇಳಿ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೆಸ್ ಮಾಡೋ ಎಕ್ಸ್ಪೀರಿಯನ್ಸ್ ಬೇಕು. ಹೌದು. ಕೆಸರಲ್ಲಿ ನಿಂತು ಕೈಗೆ ಗ್ರೀಸ್ ಹಚ್ಕೊಂಡು ನಟ್ ಬೋಲ್ಟ್ ತಿರುಗಿಸೋಕೆ ಮನುಷ್ಯನೇ ಬೇಕು. ಭವಿಷ್ಯ ಅನ್ನೋದು ಮಾನವನ ಕೈಗಳು ಮತ್ತು ಈ ನೈಜ ಪ್ರಪಂಚದ ಸಮಸ್ಯೆಗಳನ್ನ ಸಾಲ್ವ್ ಮಾಡೋ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಲೇಖನ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಸಿವಿಲ್ ಮತ್ತೆ ಅಗ್ರಿಕಲ್ಚರ್ ಈ ಫೀಲ್ಡ್ಗಳು ಈಗ ಸೇಫ್ ಝೋನ್ಸಾ? ಎಕ್ಸಾಕ್ಟ್ಲಿ. ನಾವು ಎಷ್ಟೇ ಡಿಜಿಟಲ್ ಆದ್ರೂ ಆಹಾರ ಮಣ್ಣಿನಲ್ಲೇ ಬೆಳೆಯಬೇಕು, ಸರ್ವರ್ಗಳಲ್ಲ. ಪಾಯಿಂಟ್. ಇತ್ತೀಚೆಗೆ ಈ ಗ್ರೀನ್ ಎನರ್ಜಿ ಅಂದ್ರೆ ಸೋಲಾರ್ ಮತ್ತು ವಿಂಡ್ ಪವರ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಹೌದು, ಆ ಗ್ಲೋಬಲ್ ಪವರ್ ಗ್ರಿಡ್ಗಳನ್ನ ಅಪ್ಗ್ರೇಡ್ ಮಾಡೋ ಪ್ರಾಜೆಕ್ಟ್. ಕರೆಕ್ಟ್.
ಆ ದೊಡ್ಡ ದೊಡ್ಡ ಸೋಲಾರ್ ಪ್ಯಾನೆಲ್ಗಳನ್ನ ಇನ್ಸ್ಟಾಲ್ ಮಾಡೋಕೆ, ವಿಂಡ್ ಮಿಲ್ಗಳನ್ನ ಕಟ್ಟೋಕೆ ದೈಹಿಕ ಶ್ರಮ ಬೇಕೇ ಬೇಕಲ್ವಾ? ಖಂಡಿತ. ಆ ಕೆಲ್ಸನ ಚಾಟ್‌ಬಾಟ್‌ಗಳು ಮಾಡೋಕಾಗಲ್ಲ. ಆದ್ರೆ ನನಗೊಂದು ಡೌಟ್. ಈಗ ಕಾರ್ಖಾನೆಗಳಲ್ಲಿ ರೋಬೋಟ್ಗಳು ಕಾರ್ ಅಸೆಂಬಲ್ ಮಾಡ್ತೀವಲ್ವಾ? ಹೌದು. ಹಾಗಾದ್ರೆ ಮುಂದೊಂದು ದಿನ ಈ ರೋಬೋಟ್ಗಳೇ ಗದ್ದೆಗೆ ಬಂದು ಹಾರ್ವೆಸ್ಟರ್ ರಿಪೇರ್ ಮಾಡಲ್ವಾ? ಅಥವಾ ಮನೆಗೆ ಬಂದು ಪೈಪ್ ಸರಿಪಡಿಸಲ್ವಾ? ನೋಡಿ, ಈ ಪ್ರಶ್ನೆಗೆ ಲೇಖಕರು ತುಂಬಾ ಲಾಜಿಕಲ್ ಆಗಿ ಆನ್ಸರ್ ಮಾಡಿದ್ದಾರೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ರೋಬೋಟ್ಗೂ ಹೊರಗಡೆ ಕೆಲಸ ಮಾಡೋ ರೋಬೋಟ್ಗೂ ತುಂಬಾನೇ ಡಿಫರೆನ್ಸ್ ಇದೆ. ಅಂದ್ರೆ ಆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ. ಫ್ಯಾಕ್ಟ್ರಿಯಲ್ಲಿ ಲೈಟಿಂಗ್, ಟೆಂಪರೇಚರ್, ವಸ್ತುಗಳ ಜಾಗ ಎಲ್ಲವೂ ಫಿಕ್ಸ್ಡ್ ಇರುತ್ತೆ. ಓಕೆ. ಆದ್ರೆ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಅಥವಾ ಕೃಷಿ ಭೂಮಿಯಲ್ಲಿ ಹಾಗಲ್ಲ. ಅಲ್ಲಿ ಗಾಳಿ, ಮಳೆ, ಧೂಳು, ನೆಲದ ಏರುಪೇರು, ಹೌದು, ಅದೆಲ್ಲ ಅನ್ಪ್ರೆಡಿಕ್ಟಬಲ್. ಈ ಎಲ್ಲಾ ಅಡೆತಡೆಗಳನ್ನ ನಿಭಾಯಿಸಬಲ್ಲ ಎಐ ರೋಬೋಟ್ಗಳು ಕಮರ್ಷಿಯಲ್ ಆಗಿ ಅಂದ್ರೆ ನಮ್ಗೆ ಕೈಗೆಟುಗೋ ಬೆಲೆಯಲ್ಲಿ ಸಿಗೋಕೆ ಇನ್ನೂ ದಶಕಗಳೇ ಬೇಕು. ಮತ್ತು ಸದ್ಯಕ್ಕೆ ಅವು ತುಂಬಾನೇ ಕಾಸ್ಟ್ಲಿ ಕೂಡ. ಹೌದು. ಸೊ ಮುಂದಿನ ಕೆಲವು ದಶಕಗಳವರೆಗೂ ಭೌತಿಕ ಶ್ರಮಕ್ಕೆ ಮನುಷ್ಯರೇ ಅನಿವಾರ್ಯ. ಓಕೆ, ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ನಮ್ಮ ಇಂದಿನ ಎಜುಕೇಷನ್ ಸಿಸ್ಟಮ್ ಈ ಚೇಂಜ್ಗೆ ರೆಡಿ ಇದೆಯಾ? ಅದೇ ಅಲ್ವಾ ದೊಡ್ಡ ಪ್ರಾಬ್ಲಮ್. ಲೇಖನದಲ್ಲಿ ಹೇಳೋ ಹಾಗೆ ಈ ಫ್ಯಾನ್ಸಿ ಡಿಗ್ರಿಗಳ ಬಬಲ್ ಈಗ ಬರ್ಸ್ಟ್ ಆಗ್ತಿದೆ. ಹೌದು, ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲ್ಸ ತಗೊಳ್ಳೋ ಕಾಲ ಹೋಗ್ತಿದೆ. ಮೊದ್ಲೆಲ್ಲ ಇನ್ಫಾರ್ಮೇಷನ್ ನೆನ್ಪಿಟ್ಕೊಂಡ ಎಕ್ಸಾಮಲ್ ಬರೆಯೋದೇ ದೊಡ್ಡ ಸಾಧನೆ ಆಗಿತ್ತು. ಆದ್ರೆ ಈಗ ಎಐ ಹತ್ರ ಪ್ರಪಂಚದ ಎಲ್ಲಾ ಇನ್ಫಾರ್ಮೇಷನ್ನೂ ಇದೆಯಲ್ಲ. ಹೌದು, ಕೇವಲ ಬೈಪಾಠ ಮಾಡೋದಕ್ಕೆ ಈಗ ಯಾವ ಬೆಲೆಯೂ ಇಲ್ಲ. ಇಲ್ಲಿನ ಆಕರ್ಷಕ ವಿಷಯ ಏನಂದ್ರೆ ಲೇಖನದಲ್ಲಿ ನಮ್ಮ ಭಾರತದ ಸನ್ನಿವೇಶನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಐಐಟಿ ಮತ್ತು ಸಿಲಿಕಾನ್ ವ್ಯಾಲಿ ಡ್ರೀಮ್ ಬಗ್ಗೆ ಅಲ್ವಾ? ಹೌದು. ದಶಕಗಳಿಂದ ನಮ್ಮಲ್ಲಿ ಅದೇ ಅಲ್ವಾ ಅಲ್ಟಿಮೇಟ್ ಡ್ರೀಮ್ ಆಗಿದ್ದು. ಐಐಟಿ ಸೇರೋದು, ಸಿಲಿಕಾನ್ ವ್ಯಾಲಿಯಲ್ಲಿ ದೊಡ್ಡ ಸಾಫ್ಟ್ವೇರ್ ಡೆಸ್ಕ್ ಜಾಬ್ ತಗೊಳ್ಳೋದು. ಖಂಡಿತ. ಅದಕ್ಕಾಗಿ ಎಷ್ಟೋ ವರ್ಷಗಳ ಪ್ರಿಪರೇಷನ್, ಲಕ್ಷಾಂತರ ರೂಪಾಯಿ ಖರ್ಚು. ಆದ್ರೆ ಈಗ ಆ ಡ್ರೀಮ್ ಡೆಸ್ಕ್ ಜಾಬ್ಗಳನ್ನೇ ಎಐ ಆಕ್ರಮಿಸ್ಕೊಳ್ತಿದೆ. ಕೋಡಿಂಗ್ ಮಾಡೋಕೆ, ಸಾಫ್ಟ್ವೇರ್ ಟೆಸ್ಟ್ ಮಾಡೋಕೆ ಎಐ ಟೂಲ್ಸ್ ಬಂದ್ಬಿಟ್ಟಿದೆ. ಅದು ಸಿಲಿಕಾನ್ ವ್ಯಾಲಿ ಇಂಜಿನಿಯರ್ಗಳಿಗಿಂತ ಫಾಸ್ಟಾಗಿ ಮತ್ತು ಕಡಿಮೆ ಖರ್ಚಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಆ ಇಡೀ ಪ್ರತಿಷ್ಠಿತ ಸರಪಳಿ ಈಗ ಕಳ್ಚಿ ಬೀಳ್ತಿದೆ. ಹಾಗಾದ್ರೆ ಭವಿಷ್ಯದಲ್ಲಿ ಯಾರಿಗೆ ಡಿಮ್ಯಾಂಡ್ ಇರುತ್ತೆ? ಲೇಖನದ ಪ್ರಕಾರ ಭವಿಷ್ಯದಲ್ಲಿ ಐಟಿಐ ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಅಲ್ಲಿಂದ ಬರೋ ಟೆಕ್ನಿಷಿಯನ್ಗಳು, ಎಲೆಕ್ಟ್ರಿಷಿಯನ್ಗಳು, ಪ್ಲಂಬರ್ಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಬರ್ಲಿದೆ. ವಾವ್, ಇದು ನಾವು ಇಲ್ಲಿಯವರೆಗೆ ನಂಬಿದ್ದ ಸಿಸ್ಟಮ್ಗೆ ಕಂಪ್ಲೀಟ್ ಆಪೋಸಿಟ್ ಆಗಿದೆ. ಹೌದು. ಎಐ ಒಂದು ಸುಂದರವಾದ ಬ್ಲೂ ಪ್ರಿಂಟ್ ಡಿಸೈನ್ ಮಾಡ್ಬೋದು, ಆದ್ರೆ ಅದನ್ನ ವಾಸ್ತವದಲ್ಲಿ ಕಟ್ಟೋಕೆ ಮನುಷ್ಯರು ಬೇಕೇ ಬೇಕು. ಎಕ್ಸಾಕ್ಟ್ಲಿ. ಆ ಕಲ್ಲು, ಮಣ್ಣು, ಕಬ್ಬಣ ಬಳಸಿ ನಿರ್ಮಾಣ ಮಾಡೋ ಹೈ ಸ್ಕಿಲ್ಡ್ ಮನುಷ್ಯರಿಗೆ ದೊಡ್ಡ ಮೊತ್ತದ ಹಣ ಪಾವತಿಸಲೇಬೇಕು. ಅಂದ್ರೆ ಕೇವಲ ಐಡಿಯಾ ಸೃಷ್ಟಿಸೋದಕ್ಕೆ ಇನ್ಮುಂದೆ ವ್ಯಾಲ್ಯೂ ಇಲ್ಲ. ಆ ಐಡಿಯಾನ ರಿಯಾಲಿಟಿಗೆ ತರೋ ಸಾಮರ್ಥ್ಯವೇ ನಿಜವಾದ ಮೌಲ್ಯ. ಹೌದು. ಡಿಜಿಟಲ್ ಐಡಿಯಾಗಳು ಅಗ್ಗ ಆಗ್ತಿವೆ, ಭೌತಿಕ ಕೌಶಲ್ಯ ದುಬಾರಿ ಆಗ್ತಿದೆ. ಡೆಸ್ಕ್ ಮುಂದೆ ಕೂತು ಮಾಡೋ ಕೆಲಸ ಕಡಿಮೆ ಆದಂತೆ ಮೈ ಬಗ್ಗಿಸಿ ಬೆವರು ಸುರಿಸಿ ಮಾಡೋ ಕೆಲಸಗಳ ಮೌಲ್ಯ ಊಹಿಸಲಾಗದಷ್ಟು ಹೆಚ್ಚಾಗುತ್ತೆ. ಖಂಡಿತ. ಕೇವಲ 1 ಡಿಗ್ರಿ ಸರ್ಟಿಫಿಕೇಟ್ ಫ್ರೇಮ್ ಹಾಕಿಟ್ಕೊಂಡ್ರೆ ಭವಿಷ್ಯದಲ್ಲಿ ಉದ್ಯೋಗ ಸಿಗಲ್ಲ ಅನ್ನೋದೇ ಈ ಲೇಖನದ ಮೇನ್ ವಾರ್ನಿಂಗ್. ಇದೊಂದು ರೀತಿ ಇಡೀ ಗ್ಲೋಬಲ್ ಎಕನಾಮಿ ಶಿಫ್ಟ್ ಅಂತ ಹೇಳ್ಬೋದು. ಹೌದು. ಇಷ್ಟು ದಿನ ನಾವು ಬರೀ ಮೆದುಳಿನ ಶ್ರಮಕ್ಕೆ, ಸಾಫ್ಟ್ವೇರ್ಗೆ ಮಾತ್ರ ಬೆಲೆ ಕೊಡ್ತಿದ್ವಿ. ಫಿಸಿಕಲ್ ಕೆಲ್ಸ ಅಂದ್ರೆ ಅದು ಕೆಳದರ್ಜೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ರಿಯಾಲಿಟಿ ಅರ್ಥ ಆಗ್ತಿದೆ. ಬಿಲ್ಡಿಂಗ್ ಕಟ್ಟೋಕೆ, ಯಂತ್ರ ರಿಪೇರಿ ಮಾಡೋಕೆ, ಫುಡ್ ಬೆಳೆಯೋಕೆ ನೈಜ ಕೌಶಲ್ಯಗಳೇ ಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸದಾ ಸ್ಕ್ರೀನ್ಗಳ ಮುಂದೆ ಕೂತು ನೈಜ ಪ್ರಪಂಚದಿಂದ ದೂರ ಇರೋ ಆ ಸ್ಕ್ರೀನ್ ಯುಗ ಈಗ ಸ್ಥಗಿತಗೊಳ್ಳುತ್ತಿದೆ. ಹೌದು. ಭೌತಿಕ ಯುಗ ಅಂದ್ರೆ ಫಿಸಿಕಲ್ ಎರಾ ಮತ್ತೆ ವಾಪಸ್ ಬರ್ತಿದೆ. ಕೀಬೋರ್ಡ್ ವಾರಿಯರ್ಗಳು ನಿವೃತ್ತರಾಗ್ತಿದ್ದಾರೆ ಮತ್ತು ಅವರ ಜಾಗದಲ್ಲಿ ತಮ್ಮ ಕೈಯಾರೆ ಕೆಲಸ ಮಾಡುವ ಆ ಹ್ಯಾಂಡ್ಸ್ ಆನ್ ಕ್ರಿಯೇಟರ್ಗಳ ಯುಗ ಸ್ಟಾರ್ಟ್ ಆಗಿದೆ. ಎಕ್ಸಾಕ್ಟ್ಲಿ. ಇದು ವಸ್ತುಗಳನ್ನೇ ಹೇಗೆ ನಿರ್ಮಿಸುವುದು, ವೈರಿಂಗ್ ಮಾಡೋದು, ಬೆಳೆಯೋದು ಮತ್ತು ಸರಿಪಡಿಸೋದು ಇದನ್ನೆಲ್ಲ ಕಲಿಯುವ ಸಮಯ. ಕರೆಕ್ಟ್. ನಮ್ಮ ಕೇಳುಗರಿಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ thetradingjob.blogspot.comಗೆ ಭೇಟಿ ಕೊಡಬಹುದು. ಹೌದು. ದಿ ಎಂಡ್ ಆಫ್ ದ ಕೀಬೋರ್ಡ್ ವಾರಿಯರ್ ಲೇಖನ ಅಲ್ಲಿ ಪೂರ್ತಿಯಾಗಿ ಸಿಗುತ್ತೆ. ಖಂಡಿತ. ಈ ಆಳವಾದ ಚರ್ಚೆಯನ್ನ ಮುಗಿಸೋ ಮುನ್ನ ನಾವೊಂದು ಪ್ರಚೋದನಾಕಾರಿ ಆಲೋಚನೆಯನ್ನ ಇಲ್ಲಿ ಬಿಟ್ಟೋಗ್ತಿದ್ದೀವಿ. ಖಂಡಿತ, ಹೇಳಿ. ಭೌತಿಕ ಶ್ರಮ ಮತ್ತು ಕೈ ಕೌಶಲ್ಯಗಳಿಗೆ ಮಾರ್ಕೆಟ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗಿಂತ ಅತಿ ಹೆಚ್ಚು ಡಿಮ್ಯಾಂಡ್ ಬಂದಾಗ ನಮ್ಮ ಸಮಾಜದಲ್ಲಿನ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳು ಅಂದ್ರೆ ಸ್ಟೇಟಸ್ ಹೇಗೆ ಬದಲಾಗಬಹುದು? ಇದು ಇಂಟ್ರೆಸ್ಟಿಂಗ್ ಆಗಿದೆ.
ನೋಡಿ, ಕಳೆದ 2 ದಶಕಗಳಲ್ಲಿ ನಾವು ನೋಡಿದ ಬಿಲಿಯನರ್ಗಳು ಆಪ್ಗಳನ್ನು ಸೃಷ್ಟಿಸಿದ ಟೆಕ್ ಫೌಂಡರ್ಸ್ ಆಗಿದ್ರು ಅಲ್ವಾ? ಹೌದು. ಅದೇ ಮುಂದಿನ ದಶಕದ ಹೊಸ ಬಿಲಿಯನರ್ಗಳು ಇವರ ಬದಲು ಬೃಹತ್ ಪ್ಲಂಬಿಂಗ್ ನೆಟ್ವರ್ಕ್ಗಳನ್ನ ಅಥವಾ ಎಲೆಕ್ಟ್ರಿಕಲ್ ಸರ್ವಿಸ್ ಸಾಮ್ರಾಜ್ಯಗಳನ್ನ ಹೊಂದಿರುವವರಾಗ್ತಾರ. ವಾವ್. ಯಾವ ವರ್ಗವನ್ನ ಸಮಾಜ ಇದುವರೆಗೆ ಕೇವಲ ಕಾರ್ಮಿಕರು ಅಂತ ಕರೀತಿತ್ತೋ ಅದೇ ವರ್ಗ ಸಮಾಜದ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಿ ವರ್ಗವಾಗಿ ಹೊರಹೊಮ್ಮಿದ್ರೆ ಹೇಗಿರುತ್ತೆ? ಈ ಹೊಸ ಆರ್ಥಿಕ ವ್ಯವಸ್ಥೆ ನಮ್ಮ ಸಮಾಜದ ಮೌಲ್ಯಗಳನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸಬಹುದಲ್ವಾ? ಖಂಡಿತ. ಡಿಜಿಟಲ್ ಜಗತ್ತಿನಿಂದ ಭೌತಿಕ ಜಗತ್ತಿನ ಕಡೆಗಿನ ಈ ಪಯಣ ಎಂತಹ ಹೊಸ ಸಮಾಜವನ್ನ ಸೃಷ್ಟಿಸಬಹುದು ಅನ್ನೋದನ್ನ ಎಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಿ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.